ನಮಸ್ಕಾರ ಸ್ನೇಹಿತರೆ. ಸರ್ಕಾರಿ ಉದ್ಯೋಗವನ್ನ ಹುಡುಕ್ತಿದ್ದೀರಾ? ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಹೈಕೋರ್ಟ್ ಗ್ರೂಪ್ ಡಿ ನೇಮಕಾತಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಟು 93 ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದರಲ್ಲಿ ಪ್ಯೂನ್, ಕಾವಲುಗಾರ, ಸ್ವೀಪರ್, ಪ್ಯೂನ್, ಹೌಸ್ ಕೀಪಿಂಗ್ 84+1 ಹುದ್ದೆ, ಲಿಫ್ಟ್ ಅಟೆಂಡರ್ 5, ಸಹಾಯಕ ಬೈಂಡರ್ 1, ಟೈಲರ್ 1, ದೋಬಿ 1 ಹುದ್ದೆ. ಅರ್ಹತೆ: ಪ್ಯೂನ್, ಕಾವಲುಗಾರ, ಸ್ವೀಪರ್ ಮತ್ತು ಮನೆ ನಿರ್ವಾಹಕ. ಇವರುಗಳಿಗೆ 10ನೇ ತರಗತಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆಯನ್ನ ಪಾಸಾಗಿರಬೇಕು. ಲಿಫ್ಟ್ ಅಟೆಂಡರ್ 10ನೇ ತರಗತಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಲಿಫ್ಟ್ ಮೆಕ್ಯಾನಿಸಂನಲ್ಲಿ ಅನುಭವವನ್ನು ಹೊಂದಿರಬೇಕು. ಸಹಾಯಕ ಬೈಂಡರ್ 10ನೇ ತರಗತಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಬೈಂಡಿಂಗ್ ಕೆಲಸದಲ್ಲಿ ಕನಿಷ್ಠ 2 ವರ್ಷ ಅನುಭವವನ್ನು ಹೊಂದಿರಬೇಕು. ಟೈಲರ್ 10ನೇ ತರಗತಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ಟೈಲರಿಂಗ್ ಕೆಲಸದಲ್ಲಿ ಕನಿಷ್ಠ 3 ವರ್ಷ ಅನುಭವವನ್ನು ಹೊಂದಿರಬೇಕು. ದೋಬಿ ಹುದ್ದೆಗೆ 10ನೇ ತರಗತಿ ಉತ್ತೀರ್ಣ ಅಥವಾ ತತ್ಸಮಾನ ಪರೀಕ್ಷೆ ಮತ್ತು ದೋಬಿಯಾಗಿ ಕೆಲಸವನ್ನ ಮಾಡಿರಬೇಕು. ವಯೋಮಿತಿ ಕನಿಷ್ಠ 18 ವರ್ಷವಾಗಿರಬೇಕು. ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ, SC, ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 45 ವರ್ಷ. ಅರ್ಜಿ ಪ್ರಾರಂಭ ಮತ್ತು ಕೊನೆಯ ದಿನಾಂಕ: ಆನ್ಲೈನ್ ಅರ್ಜಿ ಆಲ್ರೆಡಿ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದ್ಬಿಟ್ಟು 21 ಮೇ 2026 ಆಗಿದೆ. ಕೆಲಸಕ್ಕೆ ಸೆಲೆಕ್ಟ್ ಆದರೆ ವೇತನ ಏನಿರುತ್ತೆ ಅಂತ ತಿಳ್ಕೊಳ್ಳೋಣ. ಪ್ಯೂನ್, ಕಾವಲುಗಾರ, ಸ್ವೀಪರ್, ಹೌಸ್ ಕೀಪಿಂಗ್, ಸಹಾಯಕ ಬೈಂಡರ್, ದೋಬಿ ಲೆವೆಲ್ 2 ಅವರಿಗೆ 19,900 ಇಂದ 63,200 ತನಕ ಮಂತ್ಲಿ ಸ್ಯಾಲ್ರಿಯನ್ನು ಕೊಡಬಹುದು. ಲಿಫ್ಟ್ ಅಟೆಂಡರ್, ಟೈಲರ್ ಲೆವೆಲ್ 3 ಅವರಿಗೆ ರೂ 21,700 ಇಂದ 69,100 ತನಕ ಸ್ಯಾಲ್ರಿಯನ್ನು ಕೊಡಬಹುದು. ನಿಗದಿತ ಅರ್ಜಿಯ ಶುಲ್ಕದ ವಿವರ ಏನಿದೆ ಅಂತ ತಿಳ್ಕೊಳ್ಳೋಣ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವರ್ಗ 1, ಇತರ ಹಿಂದುಳಿದ ವರ್ಗಗಳಿಗೆ ಮತ್ತು ಮಾನದಂಡ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ 100 ರೂಪೀಸ್ ಇರುತ್ತೆ. ಆಗಿರುತ್ತೆ. ಅರ್ಜಿಯನ್ನು ಅಪ್ಲೈ ಮಾಡೋಕ್ಕಿಂತ ಮೊದಲು ನಾವು ಯಾವ್ಯಾವ ಅಂದರೆ SLC ಮಾರ್ಕ್ಸ್ ಕಾರ್ಡು, ಭಾವಚಿತ್ರ, ಸಹಿ, ಆಧಾರ್, ಇದೆಲ್ಲ ಸಾಫ್ಟ್ ಕಾಪಿ ಬೇಕಾಗುತ್ತೆ. ಹಾಗೆ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರ ಅನ್ವಯವಾಗಿದ್ದರೆ ಮಾತ್ರ. ಲಿಫ್ಟ್ ಅಟೆಂಡರ್, ಅಸಿಸ್ಟೆಂಟ್ ಬೈಂಡರ್, ಟೈಲರ್ ಮತ್ತು ದೋಬಿ ಹುದ್ದೆಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ಹೊಂದಿರಬೇಕು. ಅರ್ಜಿಯನ್ನು ಸಲ್ಲಿಸುವ ವಿಧಾನ: ಮೊದಲನೇದಾಗಿ ಕರ್ನಾಟಕ ಹೈಕೋರ್ಟ್ ಅಧಿಕೃತ ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಅಲ್ಲಿ ರಿಕ್ರೂಟ್ಮೆಂಟ್ ವಿಭಾಗವನ್ನು ಕ್ಲಿಕ್ ಮಾಡಬೇಕು. ನಂತರ ಗ್ರೂಪ್ ಡಿ RPC ನೋಟಿಫಿಕೇಶನ್ ಆಯ್ಕೆಯನ್ನು ಮಾಡಬೇಕು. ನಂತರ ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿ ಅರ್ಜಿ ಫಾರ್ಮ್ನಲ್ಲಿ ನಿಮ್ಮ ವಿವರವನ್ನು ಭರ್ತಿ ಮಾಡಬೇಕು. ನಂತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಫೋಟೋ ಮತ್ತು ಸಹಿಯನ್ನು, ಶುಲ್ಕವನ್ನು ಪಾವತಿಸಬೇಕು. ನಂತರ ಸಬ್ಮಿಟ್ ಮಾಡಿ ಮತ್ತು ಅರ್ಜಿಯನ್ನು ಪ್ರಿಂಟನ್ನು ತಗೋಬೇಕು. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.